ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಕೆಶಿ ಬಣದಿಂದ ಡಿನ್ನರ್ ಮೀಟಿಂಗ್ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಇದೇ ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬಸವರಾಜ್ ಶಿವಗಂಗಾ ಅವರು ರಿಯಾಕ್ಟ್ ಮಾಡಿದ್ದಾರೆ. ನಾವು ಯಾವುದೇ ಸಭೆಗೆ ಸೇರಿರಲಿಲ್ಲ, ನಾವು ಸೇರಿದ್ದು ಊಟ ಮಾಡೋದಕ್ಕೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅದರಲ್ಲಿ ಡಿಕೆಶಿ ಬಣದಿಂದ ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬಸವರಾಜ್ ಶಿವಗಂಗಾ ಅವರು ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ನಾವು ಸೇರಿದ್ದು ಯಾವುದೇ ಮೀಟಿಂಗ್ ಮಾಡೋದಕ್ಕಲ್ಲ, ಬದಲಿಗೆ ಊಟಕ್ಕೆ ಸೇರಿದ್ವಿ. ಡಿಕೆಶಿ ಅವರಿಗೆ ಟೈಮ್ ಬರುತ್ತೆ, ಜನವರಿಗೆ ಮಾತಾಡ್ತೇನೆ, ಮತ್ತೊಮ್ಮೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ ಶಿವಗಂಗಾ ಅವರು. ಡಿಕೆ ಶಿವಕುಮಾರ್ ಸಂಕ್ರಾಂತಿಯ ವೇಳೆಗೆ ಹಾಗಾದ್ರೆ ಸಿಎಂ ಆಗ್ತಾರಾ? ಸಿಎಂ ಆಗೋದ್ರ ಬಗ್ಗೆ ಪರೋಕ್ಷವಾಗಿ ಸುಳಿವೇನಾದರೂ ಕೊಟ್ರ ಬಸವರಾಜ್ ಶಿವಗಂಗಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಕಾರಣ ಮೊನ್ನೆ ಎಲ್ಲ ಎರಡೆರಡು ಸುತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು ಸಿಎಂ DCM. ಅದಾದ ಬಳಿಕ ಡಿಕೆಶಿ ಬಣದಿಂದ ಡಿನ್ನರ್ ಮೀಟಿಂಗ್ ನಡೆದಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಂದು ಕಡೆ ಆಗ್ತಾ ಇರುವಂಥ ಬೆಳವಣಿಗೆಗಳು, ಮತ್ತೊಂದು ಕಡೆ ಸಾಕಷ್ಟು ಪ್ರಶ್ನೆಗಳು ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗುತ್ತೆ ಅಂತ. ಈ ಸಂಕ್ರಾಂತಿ ವೇಳೆಗೆ ಸಿಎಂ ಗಾದಿ ಸಿಗುತ್ತಾ ಡಿಕೆ ಶಿವಕುಮಾರ್ ಅವರಿಗೆ? ಯಾಕಂತಂದರೆ ಈ ಥರದ ಒಂದಷ್ಟು ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇದೆ. ನಿನ್ನೆ ಸಭೆ ಅಲ್ಲ ರೀ, ಊಟ. ಅದು ಸಭೆ ಹೆಂಗಾಗ್ತದೆ? ಸಭೆ ಆದರೆ ವೇದಿಕೆ ಹಾಕಿಸಿ ಸಂಬಂಧಪಟ್ಟಂಗೆ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವ ಸಂಪುಟ ಸೇರ್ ಮಾಡಿದ್ರೆ ಸಭೆ. ಇದು ಊಟ ಅಷ್ಟೇ. ಊಟಕ್ಕೆ ಯಾಕೆ ನೀವು ಯಾವುದು ರಾಜಕೀಯ ಇಲ್ಲ. ರಾಜಕೀಯ ಮಾಡೋದ್ರೆ ಸಪ್ರೇಟ್ ಮಾಡ್ತೀವಿ, ಅದನ್ನೇ ನೀವು ಮುಚ್ಚಿಟ್ಟು ಮಾಡೋಕ್ಕಾಗುತ್ತಾ? ನೇರವಾಗಿ ಮಾಡ್ತೀವಿ. ಮಾಡೋದು ರಾಜಕೀಯ ಮಾಡೋಕ್ಕೆ ಅಂತ ಬಂದಮೇಲೆ ರಾಜಕೀಯ ಮಾಡೋದಂಗೆ ಇರ್ತೀವ. ನಾನು ಈ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ದೆ, ರಕ್ತದಲ್ಲಿ ಬರ್ಕೊಡ್ತೀನಿ ಡಿಸೆಂಬರ್ ಅಂತೇಳಿ. ಆ ಅವಧಿ ಮುಗಿಲಿ, ರಕ್ತದಲ್ಲಿ ಬರ್ಕೊಟ್ಟಿದ್ದು ರಕ್ತ ಒಣಗಿದೆಯೋ, ರಕ್ತ ರೇಟಿಂಗ್ ಇದೆಯೋ ಇಲ್ಲ ಅನ್ನೋದು ಜನವರಿ ಮಾತಾಡ್ತೀವಿ. MLAಗೆ CM ಮಾಡೋ ಓಟ್ ಇರುತ್ತೆ. ಯಾರು MLA ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡಬೇಡ್ರಿ ಅಂತ ಹೇಳಿದ್ದೀನಿ. ಅಂತರಲ್ಲಿ MLC ಅವ್ರು ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡ್ತೀರಾ ಅಂದರೆ ಮಾಧ್ಯಮದಲ್ಲಿ ಏನು ಹೇಳೋಕ್ಕಾಗುತ್ತೆ? ನಾನು ನಿನ್ನೆ ಸಭೆ ಅಲ್ಲ ರೀ, ಊಟ. ಅದು ಸಭೆ ಹೆಂಗಾಗ್ತದೆ? ಸಭೆ ಆದರೆ ವೇದಿಕೆ ಹಾಕಿಸಿ ಸಂಬಂಧಪಟ್ಟಂಗೆ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವ ಸಂಪುಟ ಸೇರ್ ಮಾಡಿದ್ರೆ ಸಭೆ. ಇದು ಊಟ ಅಷ್ಟೇ. ಊಟಕ್ಕೆ ಯಾಕೆ ನೀವು ಯಾವುದು ರಾಜಕೀಯ ಇಲ್ಲ. ರಾಜಕೀಯ ಮಾಡೋದ್ರೆ ಸಪ್ರೇಟ್ ಮಾಡ್ತೀವಿ, ಅದನ್ನೇ ನೀವು ಮುಚ್ಚಿಟ್ಟು ಮಾಡೋಕ್ಕಾಗುತ್ತಾ? ನೇರವಾಗಿ ಮಾಡ್ತೀವಿ. ಮಾಡೋದು ರಾಜಕೀಯ ಮಾಡೋಕ್ಕೆ ಅಂತ ಬಂದಮೇಲೆ ರಾಜಕೀಯ ಮಾಡೋದಂಗೆ ಇರ್ತೀವ. ನಾನು ಈ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ದೆ.